ಅಫ್ಜಲ್ಪುರ ತಾಲೂಕಿನ ಆತನೂರು ಗ್ರಾಮದಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಖ್ಯಾತ ಬೈಕ್ ಕಳ್ಳನೋರ್ವನನ್ನು ಬಂಧಿಸಿ ಆತನಿಂದ ರಾಯಲ್ ಎನ್ಫೀಲ್ಡ್ ಹೀರೋ ಹೋಂಡಾ ಸ್ಪ್ಲೆಂಡರ್ ಸೇರಿದಂತೆ 7,35,000 ರೂಪಾಯಿ ಮೌಲ್ಯದ 18 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸರು ಮಾಹಿತಿ ನೀಡಿದರು. ನಗರದ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದ ನಿವಾಸಿ 46 ವರ್ಷದ ಸಂಜಯ್ ತಂದೆ ಖೇಮು ಚೌಹಾಣ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದು, ಮಲಾಬಾದ್ ಗ್ರಾಮದ ನಿವಾಸಿ ಪರಶುರಾಮ್ ಅಲಿಯಾಸ್ ಸುನೀಲ್ ತಂದೆ ವಿಠ್ಠಲ್ ಜಮಾದಾರ್ ಎಂಬಾತನು ತಲೆಮರೆಸಿಕೊಂಡಿದ್ದಾನೆ ಎಂದರು. ಕಳೆದ ಡಿಸೆಂಬರ್ 24ರಂದು ಆತನೂರು ಗ್ರಾಮದ ನಿವಾಸಿ ಭೀಮರಾಯ್ ಅವರು ತಮ್ಮ ಬೈಕ್ ಕಳ್ಳತನವಾಗಿರುವ ಕುರಿತು ರೇವೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣ್ಣನವರ್, ಆಳಂದ ಡಿವೈಎಸ್ಪಿ ತಮ್ಮರಾಯ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಅಫ್ಜಲ್ಪುರದ ಸಿಪಿಐ ಚೆನ್ನಯ್ಯ ಹಿರೇಮಠ ಅವರ ನೇತೃತ್ವದಲ್ಲಿ ರೇವೂರು ಪೊಲೀಸ್ ಠಾಣೆಯ ಪಿಎಸ್ಐ ವಾತ್ಸಲ್ಯ, ಅಫ್ಜಲ್ಪುರ ಠಾಣೆಯ ಪಿಎಸ್ಐ ಸೋಮಲಿಂಗ್ ಒಡೆಯರ್, ಎಎಸ್ಐ ಮಲ್ಲಣ್ಣ, ಎಎಸ್ಐ ರಾಜಶೇಖರ್ ಹಾಗೂ ಸಿಬ್ಬಂದಿಗಳಾದ ಶ್ರೀಕಾಂತ್, ಸಂತೋಷ್, ಶಿವಶರಣ, ವಿವೇಕಾನಂದ್, ರಾಹುಲ್, ಉಮೇಶ್ ಅವರನ್ನ ಒಳಗೊಂಡ ವಿಶೇಷ ತಂಡವನ್ನ ರಚಿಸಿ ಕಳ್ಳನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೂರಿನ ಆಧಾರದ ಮೇಲೆ ನಾವು ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ 6/2026 ರೇವೂರು ಪೊಲೀಸ್ ಠಾಣೆಯಲ್ಲಿ. ತದನಂತರ ಈ ಬೈಕ್ ಥೆಫ್ಟ್ಸ್ ಎಲ್ಲ ಪತ್ತೆ ಹಚ್ಚಲಿಕ್ಕೆ ಡಿವೈಎಸ್ಪಿ ತಮ್ಮರಾಯ ಪಾಟೀಲ್ ಆಳಂದ ಉಪವಿಭಾಗ ಮತ್ತು ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಅಫ್ಜಲ್ಪುರ ಚೆನ್ನೈ ಹಿರೇಮಠ ಮತ್ತು PSIಗಳಾಗಿರುವಂಥ ಶ್ರೀಮತಿ ವಾತ್ಸಲ್ಯ, ಸೋಮಲಿಂಗ್ ಒಡೆಯರ್, PSI ಕ್ರೈಮ್ ಅಫ್ಜಲ್ಪುರ ಕ್ರೈಮ್ ಶಾಂತ ಕಮಲೂರು ರಾಥೋಡ್ ಮತ್ತು ಅವರ ASI ಆಗಿರುವಂಥ ಶ್ರೀ ಮಲ್ಲಣ್ಣ, ರಾಜಶೇಖರ್ ಹಾಗೂ ಅವರ ಸಿಬ್ಬಂದಿ ಆಗಿರುವಂಥ ಶ್ರೀಕಾಂತ್, ಶ್ರೀ ಸಂತೋಷ್, ಶಿವಶರಣ, ವಿವೇಕಾನಂದ, ಶ್ರೀ ರಾಹುಲ್ ಮತ್ತು ಉಮೇಶ್ ಇವರನ್ನೆಲ್ಲ ಸೇರಿ ಒಂದು ವಿಶೇಷ ಪತ್ತೆದಳನ್ನು ರಚನೆ ಮಾಡಲಾಗಿತ್ತು. ಇವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ್ದ ತಕ್ಷಣ ಅವರನ್ನು ನಾವು ಈ ಬಡದಾಳ ತಾಂಡ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ ಅವರ ಹೆಸರು ಸಂಜಯ್ ತಂದೆ ಖೇಮು ಚೌಹಾಣ್ ಅಂತ 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ, ವಾಸ ಬಡದಾಳ ತಾಂಡ ಅಫ್ಜಲ್ಪುರ ತಾಲೂಕದವರು ಆಗಿರ್ತಾರೆ. ಮತ್ತು ಅವ್ರ ಕಡೆಯೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕುಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಒಟ್ಟು ವಿಚಾರಣೆ ಮಾಡಿದ ಮೇಲೆ ನಾವು ಅವ್ರ ಕಡೆಯಿಂದ ಒಟ್ಟು 18 ಸೈಕಲ್ಗಳನ್ನು ಅವ್ರ ಕಡೆಯಿಂದ ನಾವು ವಶಪಡಿಸಿಕೊಂಡಿದ್ದೇವೆ. 18ನಲ್ಲಿ ಒಂದು ಮೋಟರ್ ಸೈಕಲ್ ಏನು ಕಳ್ಳತನ ಆಗಿದೆ ಅದು ಅವರು ಬಳಸ್ತಿದ್ರು. ಮತ್ತು ಇನ್ನೂ 17 ಮೋಟರ್ ಸೈಕಲ್ ಬೇರೆ ಬೇರೆ ಕಡೆಯಿಂದ ಕಳ್ಳತನ ಮಾಡಿದ್ದಾರೆ. ಒಂದು ಕಲಬುರಗಿ ನಗರ ಸ್ಟೇಷನ್ ಬಜಾರಿಂದ 2 ಮತ್ತು ವಿಜಯಪುರ ಇಂಡಿಯಿಂದ ಸಾಲೋಟ್ಗಿ ಕಡೆಯಿಂದಲೂ ಕಳ್ಳತನ ಮಾಡಿದರು. ಬೆಂಗಳೂರು ನಗರದಲ್ಲಿ ಕಳ್ಳತನ ಮಾಡಿದರು. ಮಹಾರಾಷ್ಟ್ರ ಗಡಿಭಾಗ ದುಧನಿ, ಅಕ್ಕಲಕೋಟೆ ಅಲ್ಲಿ ಕಳ್ಳತನ ಮಾಡಿದರು. ಇದು ಬಿಟ್ಟು ಬೇರೆ ಬೇರೆ ಕಡೆಯೆಲ್ಲ ಕಳ್ಳತನ ಆಗಿದೆ. ಈ ಬೈಕ್ಗಳ ಸಂಬಂಧಪಟ್ಟ ಟೋಟಲ್ 8 FIR ಈಗಾಗಲೇ ರಿಜಿಸ್ಟರ್ ಆಗಿದೆ. ಮತ್ತು ಇವರು MO ಏನು ಅಂದರೆ ಬೇಸಿಕಲಿ ಸಂತೆ ಟೈಮು ಅಥವಾ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ ಅಂಥ ಬೈಕ್ಗಳನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಲಾಕ್ ಬ್ರೇಕ್ ಮಾಡಿ ಆ ಬೈಕನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ನಿಯರೆಸ್ಟು ಮಲಾಬಾದ್ ಊರದವರಾಗಿರುವಂಥ ಬೇರೆ ಇನ್ನೊಂದು ಆರೋಪಿ ಕೊಟ್ಟು ಅವ್ರ ಕಡೆಯಿಂದ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಟೋಟಲ್ ಈಗ ಅವರು ಈಗಾಗಲೇ ಕಳ್ಳತನ ಮಾಡಿದ 4 ಬೈಕ್ಗಳನ್ನು ಪರಶುರಾಮ್ ಅಂತ ಒಬ್ಬರು ಮಲಾಬಾದ್ ಅವರಿಗೆ ಕೊಟ್ಟಿರ್ತಾನೆ ಮಾರಾಟ ಮಾಡಲಿಕ್ಕೆ. ಬಟ್ ಅವರು ತಲೆಮರೆಸಿಕೊಂಡಿದ್ದಾನೆ. ಬಟ್ ಅವ್ರಿಗೆ ಸೇರಿದಂಥ ಒಂದು ಪತ್ರ ಶೆಡ್ಡಿಂದ 4 ಬೈಕ್ಗಳನ್ನು ನಾವು ರಿಕವರಿ ಮಾಡಲಾಗಿದೆ. ಮತ್ತು ಇವನು ಮಾರಾಟ ಮಾಡಲಿಕ್ಕೆ ರೆಡಿ ಇಟ್ಕೊಂಡಿದ್ದಂಥ 13 ಬೈಕ್ಗಳನ್ನು ನಾವು ಸಂಜಯ್ ಕಡೆಯಿಂದ ರಿಕವರಿ ಮಾಡಿದ್ದೇವೆ. ಟೋಟಲ್ ಒಟ್ಟಾರೆ 18 ಮೋಟರ್ ಸೈಕಲ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ಇನ್ನೋರ್ವ ಆರೋಪಿ ಆಗಿರುವಂಥ ಪರಶುರಾಮ್ ಅವರು ತಲೆಮರೆಸಿಕೊಂಡಿರ್ತಾರೆ. ನಾವು ಆದಷ್ಟು ಬೇಗ ಅವರನ್ನು ನಾವು ಪತ್ತೆ ಹಚ್ಚಿ ದಸ್ತಗಿರಿ ಮಾಡ್ತೀವಿ. ಅವ್ರ ಕಡೆ ಇನ್ನೇನಾದರೂ ರಿಕವರಿ ಇದ್ದರೆ ರಿಕವರಿ ಮಾಡ್ತೀವಿ. ಸದ್ಯಕ್ಕೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಟೋಟಲ್ 18 ಬೈಕ್ಸ್ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ ರಾಯಲ್ ಎನ್ಫೀಲ್ಡ್ 2 ಬೈಕ್ಸ್ ಇದೆ, ಕರಿಜ್ಮಾ ಬೈಕ್ 1 ಇದೆ ಮತ್ತು ಜಾಸ್ತಿ ಸ್ಪ್ಲೆಂಡರ್ ಪ್ಲಸ್ಸು, ಪ್ಯಾಷನ್ ಪ್ಲಸ್ಸು, ಹೀರೋ HF, ಡಾನು, TVA ಆಕ್ಸಸ್
TVS ಆಕ್ಸಸ್ಸು, ಬಜಾಜ್ CT100 ಇಷ್ಟು ಬೈಕ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ನಾವು 8 ಬೈಕ್ಗಳ ಮೇಲೆ ಕಳ್ಳತನ ಆಗಿರುವುದು ಪ್ರಕರಣ ದಾಖಲಾಗಿದೆ ಈಗಾಗಲೇ, ಮತ್ತು ಇನ್ನೂ 10 ಬೈಕ್ಗಳ ಮೇಲೆ ಈಗಾಗಲೇ ಆಗಿಲ್ಲ, ಮತ್ತು ಅದು ಯಾರು ಸೇರ್ಪಟ್ಟಿರೋದಂತ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ರಾಯಚೂರು ರೈಲ್ವೆ ಪೊಲೀಸ್ ಸ್ಟೇಷನ್ ಸಂಜಯ್ ಮೇಲೆ, ಪರಶುರಾಮ್ ಮೇಲೆ ಸದ್ಯಕ್ಕೆ ಯಾವುದೂ ನಮಗೆ ಕೇಸ್ ಇರುವುದು ಕಂಡು ಬಂದಿರುವುದಿಲ್ಲ. ಬಟ್ ಬೈಕ್ ಕಳ್ಳತನ ಬಗ್ಗೆ ಇವ್ರ ಮೇಲೆ ಎಲ್ಲಿಯೂ ಪ್ರಕರಣ ದಾಖಲಾಗಿರುವುದಿಲ್ಲ. ಈಗ ಸದ್ಯಕ್ಕೆ ನಾವು ಇರುವ ಮಾಹಿತಿ ಪ್ರಕಾರ ರೀಸೆಂಟ್ ಟೈಮ್ಸ್ ಅಂದರೆ ಒಂದು 6 months to 8 monthsಯಿಂದಲೇ ಮಾಡಿರ್ತಾರೆ ಅನ್ನೋದು ಮಾಹಿತಿ, ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ. ಬಟ್ ನೋಡಬೇಕಾಗುತ್ತೆ, ಇನ್ನು ತನಿಖೆ ಮುಂದುವರಿಸಿ ವಿಚಾರಣೆ ಮಾಡಬೇಕಾಗುತ್ತೆ. ಈ ಬೈಕ್ ಯಾವಾಗ ಕಳ್ಳತನ ಆಗಿದೆ ಅನ್ನೋದು ಸಂಪೂರ್ಣ ಕಂಪ್ಲೀಟ್ ಮಾಹಿತಿ ನಮಗೆ ಬೇಕಾಗುತ್ತೆ. ಮಾರಾಟ ಮಾಡಲಿಕ್ಕಂತ ಪರಶುರಾಮ್ಕಂತ ಕೊಟ್ಟಿರ್ತಾರೆ, ಅವ್ರು ಇನ್ನೂ ಮಾರಾಟ ಮಾಡಲಿ ಅವ್ರನ್ನ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ನಮ್ಮ ಮಾಹಿತಿ ಬಂದಿದ್ದರೆ ಒಂದೊಂದು ಗಾಡಿ ಇವರೇ ಇಟ್ಕೊಂಡು ಓಡಾಡ್ತಾ ಇದ್ದಾಗ ಗಮನಕ್ಕೆ ಬಂದಿದ್ದು ಕಳ್ಳತನ ಆಗಿರೋ ಗಾಡಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ್ದ ಮೇಲೆ ನಾವು ಅವ್ರನ್ನ ಇಟ್ಕೊಂಡು ವಿಚಾರಣೆ ಮಾಡಿದ್ದೇವೆ. ಮಾರಾಟ ಮಾಡಿಲ್ಲ. ಟೋಟಲ್ 2 ಭಾಗಿಯಾಗಿದ್ರು. ಒಬ್ಬರು ಕಳ್ಳತನ ಮಾಡಲಿಕ್ಕೆ, ಇನ್ನೊಬ್ಬರು ಮಾರಾಟ ಮಾಡಲಿಕ್ಕೆ ಅಂತ ಪರಶುರಾಮ್ ಅನ್ನೋರಿಗೆ ಅವರು ಟಾಸ್ಕ್ ಕೊಟ್ಟಿರ್ತಾರೆ. ಆಲ್ರೆಡಿ 4 ಬೈಕ್ಸ್ ಫಸ್ಟ್ ಕೊಟ್ಟಿರ್ತಾರೆ ಮಾರಾಟ ಮಾಡೋದು. ಇನ್ನು ಮಾರಾಟ ಮಾಡಬೇಕಾಗಿತ್ತು, ಅಷ್ಟೊತ್ತಿಗೆ ನಾವು ಅವ್ರ ಕೇಸ್ ಇರುವಂಥ ಒಂದು ಜಾಗದಲ್ಲಿ ನಾವು ಅದು ಜಪ್ತಿ ಮಾಡಿಕೊಂಡಿದ್ದೇವೆ. ಕೆಲವೊಂದು ಹೇಳಿದ ಪ್ರಕಾರ ಅದು ವೈರ್ಸ್ ಮಾಡಿ ಡೈರೆಕ್ಟ್ ಕನೆಕ್ಷನ್ ಕೊಟ್ಟು ಆನ್ ಮಾಡ್ಕೊಂಡು ಹೋಗಿದೆ. ಎನ್ಫೀಲ್ಡ್ ಡೈರೆಕ್ಟ್ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.